ಪ್ರಾಚೀನ ಕಾಲದಲ್ಲಿ ಬ್ರಹ್ಮಾಂಡದ ಸಮತೋಲನ ಕುಸಿದಾಗ ದೇವರುಗಳು ಪವಿತ್ರ ಕ್ಷೀರಸಾಗರದತ್ತ ಮುಖ ಮಾಡಿದರು. ಕಳೆದುಕೊಂಡ ಶಕ್ತಿ ಮತ್ತು ಅಮರತ್ವವನ್ನು ಮರುಪಡೆಯಲು ದೇವರುಗಳು ಮತ್ತು ಅಸುರರು ಒಂದಾಗಿ ಮಂದರ ಪರ್ವತವನ್ನು ಮಥನದ ದಂಡವಾಗಿ ಮತ್ತು ವಾಸುಕಿ ನಾಗವನ್ನು ಹಗ್ಗವಾಗಿ ಬಳಸಿ ಕ್ಷೀರಸಾಗರವನ್ನು ಮಥನ ಮಾಡತೊಡಗಿದರು. ಆದರೆ ಅಮೃತ ಹೊರಬರುವುದಕ್ಕೂ ಮುನ್ನ ಸಾಗರದಿಂದ ಭಯಾನಕವಾದ ವಿಷ ಹಾಲಾಹಲ ಹೊರಹೊಮ್ಮಿತು. ಅದಕ್ಕೆ ಸಂಪೂರ್ಣ ಸೃಷ್ಟಿಯನ್ನು ನಾಶ ಮಾಡುವಷ್ಟು ಪ್ರಬಲ ಶಕ್ತಿಯಿತ್ತು. ಭಯ ಎಲ್ಲೆಡೆ ಹರಡಿತು. ದೇವರುಗಳು ಅಸಹಾಯರಾದರು. ಆ ಸಂಕಟದ ಕ್ಷಣದಲ್ಲಿ ಶಾಂತ ಹಾಗೂ ಅಚಲವಾಗಿದ್ದ ಮಹಾದೇವ ಶಿವನು ಪ್ರಕಟವಾದನು. ಯಾವುದೇ ಪ್ರಶಂಸೆ ಅಥವಾ ಪ್ರತಿಫಲವನ್ನು ಅಪೇಕ್ಷಿಸದೆ ಸೃಷ್ಟಿಯನ್ನು ರಕ್ಷಿಸಲು ಆ ವಿಷವನ್ನು ಆತ ಕುಡಿದನು. ಅದನ್ನು ತನ್ನ ಕಂಠದಲ್ಲೇ ತಡೆದಿಟ್ಟನು. ವಿಷದ ಪರಿಣಾಮವಾಗಿ ಅವನ ಕಂಠ ನೀಲಿ ಬಣ್ಣಗೊಂಡಿತು. ಅಂದಿನಿಂದ ಆತ ನೀಲಕಂಠ ಎಂದು ಪ್ರಸಿದ್ಧನಾದನು. ಸುತ್ತಮುತ್ತ ವಿನಾಶದ ಭೀತಿ ಇರುವುದಾದರೂ ಶಿವನು ಸಂಪೂರ್ಣ ಶಾಂತಿಯಲ್ಲಿ ಸ್ಥಿರನಾಗಿ ನಿಂತನು. ಅವನ ಮಹಾತ್ಯಾಗದ ನಂತರವೇ ಅಮೃತ ಉದಯಿಸಿ ಬ್ರಹ್ಮಾಂಡದಲ್ಲಿ ಸಮತೋಲನ ಪುನಃ ಸ್ಥಾಪಿತವಾಯಿತು. ಈ ಮೂಲಕ ನಿಜವಾದ ಶಕ್ತಿ ತ್ಯಾಗದಲ್ಲೂ ಮೌನದಲ್ಲೂ ಸಮತೋಲನದಲ್ಲೂ ಅಡಗಿದೆ ಎಂಬುದನ್ನು ಶಿವನು ಜಗತ್ತಿಗೆ ಬೋಧಿಸಿದನು. ಹರ ಹರ ಮಹಾದೇವ. 7 billion plus. If you like the content, hit like, subscribe, and bell icon. Also comment and share.